ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ಸುದ್ದಿ, ಬರೀ ಸುದ್ದಿ ಸುದ್ದಿ ಸುದ್ದಿ. ಇಲ್ಲಿ ನಾವೇನು ಮಾತನಾಡಿದ್ದೇವೆ ಎಂಬುದರ ಬಗ್ಗೆ ಬೆಂಗಳೂರಿನಲ್ಲಿ ಸುದೀರ್ಘವಾಗಿ ಉತ್ತರವನ್ನು ನೀಡ್ತೇನೆ. ಇಲ್ಲಿ ಮಾತನಾಡೋಕೆ ಸೂಕ್ತ ಸಮಯ ಅಲ್ಲ. ನೀವು ಹೇಳಿದ ಹಾಗೆ ಹನಿ ಟ್ರ್ಯಾಪ್ ಕಾವು ಇನ್ನೂ ಕೂಡ ಆರಿಲ್ಲ. ಬದಲಾಗಿ ಅದು ಇನ್ನೂ ತುಂಬ ಫೇಕ್ನಲ್ಲಿದೆ. ನಾವು ಡಿನ್ನರ್ ಮೀಟಿಂಗ್ನಲ್ಲಿ ಏನೇನು ಮಾತನಾಡಿದ್ದೇವೆ ಅದೆಲ್ಲವನ್ನು ಕೂಡ ಪ್ರೆಸ್ ಮೀಟ್ ಮೂಲಕ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ತೇನೆ. ಹಾಗಾದರೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದಂತಹ ಮಾತಿನ ಹಿಂದಿನ ಆ ಮರ್ಮವೇನು ಗೊತ್ತಾ? ಇದೇ ಇವತ್ತಿನ ವಿಶೇಷ. ದೆಹಲಿ ದಳಪತಿ ಜೊತೆ ಹನಿ ಕಹಾನಿ. ನಾನು ವೀರೇಶವಾನಂದ್ ಅಂಬಿ. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಭಾರಿ ಸದ್ದು ಮಾಡ್ತಾ ಇದ್ದು, ಇದರಲ್ಲಿ ಸಹಕಾರ ಸಚಿವ KN ರಾಜಣ್ಣ ಒಬ್ಬ ಸಂತ್ರಸ್ತರಾಗಿದ್ದಾರೆ. ಈ ಬಗ್ಗೆ ದೂರು ಕೊಟ್ಟಿದ್ದು ತನಿಖೆ ಮಾಡಲು ಸರ್ಕಾರ ಮುಂದಾಗಿದೆ. ಇದೀಗ ರಾಜಣ್ಣ ಪರವಾಗಿ ಬ್ಯಾಟಿಂಗ್ ಮಾಡಲು ದೆಹಲಿಗೆ ಹೋಗಿ ಬಂದಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಭೇಟಿ ಬಳಿಕ ಶತ್ರುವಿನ ಶತ್ರು ಮಿತ್ರ. ಹಾಗಾಗಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಹನಿ ಟ್ರ್ಯಾಪ್ ವಿಚಾರ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದಂತಹ DK ಶಿವಕುಮಾರ್ ಅವರನ್ನ ಹೇಗಾದ್ರೂ ಮಾಡಿ ಮಣಿಸಬೇಕು ಅಂತ ಒಗ್ಗೂಡಿದಂತಹ ಗುಂಪಿನ ಸದಸ್ಯ ಸಹಕಾರ ಸಚಿವ KN ರಾಜಣ್ಣ ಅವರ ಮೇಲೆ ಇದೀಗ ಹನಿ ಟ್ರ್ಯಾಪ್ ಕತ್ತಿ ತೂಗ್ತಾನೆ ಇದೆ. ಈ ಹನಿ ಟ್ರ್ಯಾಪ್ ವಿಡಿಯೋ ರಿಲೀಸ್ ಆಗಿ ಯಾವಾಗ ರಾಜಕೀಯ ಜೀವನಕ್ಕೆ ಮುಳುವಾಗುವುದು ಅಂತ ಆತಂಕದಲ್ಲಿರುವಾಗ ಸಚಿವ ರಾಜಣ್ಣ ಪರವಾಗಿ ಬ್ಯಾಟಿಂಗ್ ಮಾಡಲು ಅವರ ಸ್ನೇಹಿತರಾದಂತಹ ಸತೀಶ್ ಜಾರಕಿಹೊಳಿ ಅವರು ಇದೀಗ ದೆಹಲಿಗೆ ಹೋಗಿ ಬಂದಿದ್ದಾರೆ ಹಾಗೂ ಹೈಕಮಾಂಡ್ ಭೇಟಿ ಮಾಡಿದ್ದಾರೆ. ಜೊತೆಗೆ ಶತ್ರುವಿನ ಶತ್ರು ಮಿತ್ರ ಎಂಬ ನಾಣ್ಣುಡಿಯಂತೆ ಕೇಂದ್ರ ಸಚಿವ HD ಕುಮಾರಸ್ವಾಮಿಯನ್ನ ಭೇಟಿ ಮಾಡಿ ಹನಿ ಟ್ರ್ಯಾಪ್ ಮಾಡಿದ ನಾಯಕನ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ಇದೀಗ ಬಹಳ ಲಭ್ಯವಾಗ್ತಾ ಇದೆ. ರಾಜನ ಪರವಾಗಿ ಬೆಂಬಲಕ್ಕೆ ನಿಂತಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ರಾತ್ರಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿ ಬಂದಿದ್ದಾರೆ. ಇದೀಗ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳ ಫೈಲ್ ಹಿಡಿದುಕೊಂಡು ಹೋದಂತಹ ಸತೀಶ್ ಜಾರಕಿಹೊಳಿ ಅವರು ನಂತರ ರಾಜ್ಯದಲ್ಲಿ ಭಾರಿ ಸದ್ದು ಮಾಡ್ತಾ ಇರುವಂತಹ ಹನಿ ಟ್ರ್ಯಾಪ್ ವಿಚಾರವನ್ನು ಕೂಡ ತೆರೆದಿಟ್ಟಿದ್ದಾರೆ. ಸಂಸತ್ ಭವನದ ಕಚೇರಿಯಲ್ಲಿ ಸರ್ಕಾರದ ಕಡತಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ ನಂತರ ರಾತ್ರಿ ವೇಳೆ ಮತ್ತೆ ಡಿನ್ನರ್ ಮೀಟಿಂಗ್ನಲ್ಲಿ ಹನಿ ಕಹಾನಿಯ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಜಾರಕಿಹೊಳಿ ಹಾಗೂ HD ಕುಮಾರಸ್ವಾಮಿ. ಈ ವೇಳೆ ಹನಿ ಟ್ರ್ಯಾಪ್ ಮಾಡಿರುವುದರ ಹಿಂದೆ ಯಾರ ಕೈವಾಡವಿದೆ ಎಂಬುದನ್ನು ಸುದೀರ್ಘವಾಗಿ ಚರ್ಚಿಸಲಾಗಿದೆ ಈ ಒಂದು ಸಭೆಯಲ್ಲಿ. ಹನಿ ಟ್ರ್ಯಾಪ್ ಮಾಡಿದ ನಾಯಕ ಯಾರು, ಆತನ ಹಿಂದಿನ ಮರ್ಮವೇನು, ಆತನ ಮುಂದಿನ ಆಟ ಏನು ಎಂಬುದರ ಕುರಿತು ಹೆಜ್ಜೆ ಇರುವಂತಹ ಬಗ್ಗೆ ಮಾಹಿತಿ ಕೂಡ ಇಲ್ಲಿ ಕೇಳಲ್ಪಟ್ಟಿದೆ. ಇನ್ನು ಇಲ್ಲಿರ್ತಕ್ಕಂತಹ ಸೂಕ್ಷ್ಮ ತಂತ್ರವನ್ನ ರೂಪಿಸಲಾಗಿದೆಯೇ ಅಥವಾ ಈ ಹನಿ ಟ್ರ್ಯಾಪ್ ಪ್ರಕರಣದ ತನಿಖೆಯಲ್ಲಿ ಕೇಂದ್ರ ಸರ್ಕಾರದ ಪ್ರವೇಶದ ಬಗ್ಗೆ ಚರ್ಚೆ ಮಾಡಲಾಗಿದೆ ಎಂಬುದು ಕೂಡ ಮುಂದಿನ ದಿನಗಳಲ್ಲಿ ತಿಳಿದು ಬರಬೇಕಾಗುತ್ತೆ. ಇನ್ನು ಇದಾದ ಬಳಿಕ ಮಾಜಿ ಪ್ರಧಾನಿ HD ದೇವೇಗೌಡ ಅವರನ್ನು ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ್ದಾರೆ. ಈ ವೇಳೆ ಕೂಡ ರಾಜ್ಯದ ಅಭಿವೃದ್ಧಿ ಹಾಗೂ ರಾಜಕೀಯ ಬೆಳವಣಿಗೆ ಜೊತೆಗೆ ಸುದೀರ್ಘವಾಗಿ ಮಾತನಾಡಿದ್ದಾರೆ. ನಂತರ ಹನಿ ಟ್ರ್ಯಾಪ್ ವಿಚಾರವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಚರ್ಚೆ ಮಾಡಿ ಇದಕ್ಕೆ ಹೇಗಾದರೂ ಮಾಡಿ ಕಡಿವಾಣ ಹಾಕಲೇಬೇಕು ಎಂಬುದನ್ನು ಹಿರಿಯ ಮುತ್ಸದ್ದಿ ಮಾಜಿ ಪ್ರಧಾನಿ HD ದೇವೇಗೌಡರ ಬಳಿ ಸಲಹೆ ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಗಮನಿಸಬೇಕಾದಂತಹ ಪ್ರಮುಖ ಮುಖ್ಯ ಸಂಗತಿ ಏನಪ್ಪಾ ಅಂದ್ರೆ ವೀಕ್ಷಕರೇ, ದಳಪತಿ ಮಾಜಿ CM ಹಾಗೂ ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿ ಅವರೇ ಸಚಿವ ಸತೀಶ್ ಜಾರಕಿಹೊಳಿಯರನ್ನ ಮೀಟ್ ಆಗಲು ಈ ವಿಶೇಷವಾದಂತಹ ಡಿನ್ನರ್ ಕೂಟವನ್ನ ರೆಡಿ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈ ಹಿಂದಿನ ಎಲ್ಲ ದ್ವೇಷವನ್ನ ಮರೆತು ಈ ಹನಿ ಟ್ರ್ಯಾಪ್ನಲ್ಲಿ ಸಿಲುಕಿಕೊಂಡಿರತಕ್ಕಂತಹ ಯಾರು ಈ ವ್ಯಕ್ತಿ ಹಾಗೂ ಇದರ ಹಿಂದೆ ಯಾರ ಕೈವಾಡ ಇದೆಯಂತ ಪತ್ತೆ ಹಚ್ಚಲು ಸಚಿವ ಸತೀಶ್ ಜಾರಕಿಹೊಳಿ ಅವರು HDK ಅವರ ಸಹಾಯವನ್ನ ಪಡೆದಿದ್ದಾರೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ HDK ಅವರನ್ನ ಭೇಟಿಯಾಗಿದ್ದು ಸಪ್ತಾಂಗ ಸಿದ್ಧಾಂತದ ಮೇಲೆ, ಕೌಟಿಲ್ಯನ ಸಪ್ತಾಂಗ ಸಿದ್ಧಾಂತದ ಮೇಲೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಸಪ್ತಾಂಗ ಸಿದ್ಧಾಂತದ ಪ್ರಕಾರ ಶತ್ರುವಿನ ಶತ್ರು ಮಿತ್ರ ಎಂಬಂತೆ ಜಾರಕಿಹೊಳಿ HDK ಅವರನ್ನ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಬಗ್ಗೆ ಮಾಧ್ಯಮಗಳು ಕೇಳಿದಂತಹ ಪ್ರಶ್ನೆಗೆ ಉತ್ತರ ನೀಡಿರತಕ್ಕಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸುದ್ದಿ, ಬರೀ ಸುದ್ದಿ ಸುದ್ದಿ ಸುದ್ದಿ. ಇಲ್ಲಿ ನಾವೇನ್ ಮಾತನಾಡಿದ್ದೇವೆ ಎಂಬುದರ ಬಗ್ಗೆ ಬೆಂಗಳೂರಿನಲ್ಲಿ ಸುದೀರ್ಘವಾಗಿ ನಾನು ಉತ್ತರವನ್ನ ನೀಡ್ತೇನೆ. ಇಲ್ಲಿ ಮಾತನಾಡೋಕೆ ಸೂಕ್ತ ಸಮಯ ಅಲ್ಲ. ನೀವು ಹೇಳಿದಂತಹ ಪ್ರತಿಯೊಂದು ಮಾತು ಹಾಗೆ ಹನಿ ಟ್ರ್ಯಾಪ್ನ ಕಾವು ಇನ್ನೂ ಕೂಡ ಆರಿಲ್ಲ. ಬದಲಾಗಿ ಅದು ಇನ್ನೂ ಕೂಡ ತುಂಬಾ ಫೇಕ್ ಲೆವೆಲ್ ಇದೆ. ನಾವು ಡಿನ್ನರ್ ಮೀಟಿಂಗ್ನಲ್ಲಿ ಏನೇನು ಮಾತನಾಡಿದ್ದೇವೆ ಅದೆಲ್ಲವನ್ನು ಕೂಡ ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಮೂಲಕ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿದರು.
ಇನ್ನು ಈ ವಿಷಯದ ಬಗ್ಗೆ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಮಾತನಾಡಿದ್ದು, ಹನಿ ಟ್ರ್ಯಾಪ್ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೆ ತಿಳಿದ ಪ್ರಕಾರ ಸಚಿವ ಜಾರಕಿಹೊಳಿ ಅವರಿಗೂ ಸಿಎಂ ಆಗುವ ಆಸೆ ಇದ್ದೇ ಇರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಿಎಂ ಆಗುವಂತಹ ಅವಕಾಶ ಏನಾದರೂ ಬಂದರೆ ಜೆಡಿಎಸ್ನಿಂದ 18-19 ಶಾಸಕರ ಬೆಂಬಲ ಬೇಕು ಅಂತ ಕೇಳಿರ್ತಾರೆ HDK ಅವರನ್ನ ಅಂತ ಹೇಳಿದ್ದಾರೆ. ಇನ್ನು ಹನಿ ಟ್ರ್ಯಾಪ್ ಬಗ್ಗೆ ನನಗೆ ಗೊತ್ತಿಲ್ಲ. ಇನ್ನು ಈ ವಿಷಯದಲ್ಲಿ ನಾನು ಯಾವಾಗಲೂ ಕೂಡ ತಟಸ್ಥ ನಿಲುವಾಗಿರ್ತೀನಿ ಹಾಗೂ ಮಧ್ಯಸ್ಥಿಕೆಯನ್ನು ನಾನು ವಹಿಸುವಂತಹ ಯಾವುದೇ ಗೂಜುಗೂ ಕೂಡ ನಾನು ಹೋಗಲ್ಲ ಅಂತ ಇಲ್ಲಿ ಹಾರಿಕೆಯ ಉತ್ತರವನ್ನು ನೀಡಿದ್ದಾರೆ ಜಿಟಿ ದೇವೇಗೌಡ ಅವರು. ಇನ್ನು ಮತ್ತೊಂದು ಕಡೆ ಬಿಜೆಪಿ ವಿಧಾನ ಪರಿಷತ್ನ ಶಾಸಕ ಸಿಟಿ ರವಿ ಅವರು ಮಾತನಾಡಿದ್ದು, ನೋಡಿ, ಜಾರಕಿಹೊಳಿ ಮತ್ತು HDK ಭೇಟಿ ವಿಚಾರವನ್ನ ಯಾವುದೇ ಕಾರಣಕ್ಕೂ ರಾಜಕೀಯ ದೃಷ್ಟಿಯಿಂದ ನೀವು ನೋಡಬಾರದು. ಯಾಕಂದ್ರೆ ಒಬ್ಬ ರಾಜ್ಯ ಸಚಿವ ಸಂಪುಟ ದರ್ಜೆಯ ಸಚಿವರು ಕೇಂದ್ರ ಸಚಿವ ಸಂಪುಟ ದರ್ಜೆಯ ಸಚಿವರನ್ನ ಭೇಟಿ ಆಗ್ತಾರೆ ಅಂದ್ರೆ ರಾಜ್ಯದ ಹಿತದೃಷ್ಟಿಯಿಂದಲೂ ಕೂಡ ಅವರು ಭೇಟಿ ಆಗಿರಬಹುದು. ಇದಕ್ಕೆ ನೀವು ಬೇರೆ ರೀತಿಯಾಗಿ ಕಲ್ಪನೆಯನ್ನ ಕೊಡುವುದು ಬೇಡ ಅಂತ ಇಲ್ಲಿ ಸಮಜಾಯಿಸಿಯ ಉತ್ತರವನ್ನು ಕೊಟ್ಟಿದ್ದಾರೆ MLC ಸಿಟಿ ರವಿ ಅವರು. ಇನ್ನು ಈ ವಿಚಾರವಾಗಿ ಮಾತನಾಡಿದಂತಹ DCM DK ಶಿವಕುಮಾರ್ ಅವರು, ಸಚಿವ ಸತೀಶ್ ಜಾರಕಿಹೊಳಿ ಅವರು ಅದ್ಯಾವ ಕಾರಣಕ್ಕೆ HDK ಅವರನ್ನ ಹಾಗೂ ದೇವೇಗೌಡರನ್ನ ಭೇಟಿ ಮಾಡಿದ್ದಾರೋ ನನಗಂತೂ ಒಂದು ಗೊತ್ತಿಲ್ಲ. ನೀವು ಅವರನ್ನೇ ಕೇಳಿ. ಯಾಕಂದ್ರೆ ಜಾರಕಿಹೊಳಿ ಅವರು ರಾಜ್ಯದ ವಿಚಾರವನ್ನ ಮಾತನಾಡೋಕೆ ಹೋಗಿದ್ರಾ, ಅಥವಾ ವೈಯಕ್ತಿಕ ವಿಚಾರವನ್ನ ಮಾತನಾಡೋಕೆ ಹೋಗಿದ್ರಾ, ಅಥವಾ ಇನ್ಯಾವ ವಿಚಾರದ ಬಗ್ಗೆ ಮಾತನಾಡೋಕೆ ದೆಹಲಿಗೆ ಹೋಗಿದ್ರು ನನಗಂತೂ ಒಂದು ಗೊತ್ತಿಲ್ಲ. ಇನ್ನು ಈ ವಿಚಾರದ ಬಗ್ಗೆ ನೀವು ಅವರನ್ನೇ ಕೇಳಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ವೀಕ್ಷಕರೇ, ರಾಜ್ಯದ ಹನಿ ಕಹಾನಿಯ ಚೆಂಡು ಸದ್ಯ ಈಗ ದಳಪತಿಯ ಅಂಗಳದಲ್ಲಿ ಬಿದ್ದಿದ್ದು, ಮುಂದಿನ ದಿನಗಳಲ್ಲಿ ಹನಿದಾಳ ಅದು ಹೇಗೆ ಉರುಳುತ್ತೋ ಕಾದಷ್ಟೇ ನೋಡಬೇಕಾಗತ್ತೆ. ಇದಾಗತ್ತೆ ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.